ಬೇರ್ಪಡಿಸಿ ನಗರಸಭೆ ವಾಹನ ಬಂದಾಗ ಅದರಲ್ಲಿ ಹಾಕಿ ಅಕ್ಕಪಕ್ಕದವರಿಗೂ ತಿಳಿಸಿ. ಹಸಿ ಕಸದಿಂದ ಗೊಬ್ಬರವನ್ನು ತಯಾರಿಸಬಹುದು. ಒಣ ಕಸ, ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನು ನಗರಸಭೆಯವರು ಬಂದಾಗ ವಿಲೇವಾರಿ ಮಾಡಿ. ಇಂತಹ ಕಸವನ್ನು ಇಂತಹ ತೊಟ್ಟಿಯಲ್ಲಿ ಹಾಕಿ, ಇಲ್ಲವೆಂದರೆ ಡೆಂಗು ಮಲೇರಿಯಾ ರೋಗಗಳಿಗೆ ತುತ್ತಾಗುವಿರಿ. ಆರೋಗ್ಯ ಭಾಗ್ಯಕ್ಕೆ ಈ ಸೂತ್ರವ ಕೇಳಿ, ನೈರ್ಮಲ್ಯ ಆಚರಿಸಿ ಆನಂದದಿ ಬಾಳಿ, ಮನೆಯ ಸುತ್ತಮುತ್ತ ಸ್ವಚ್ಛವ ಮಾಡಿ, ರೋಗ ರುಜಿನ ಬರದೆ ಬಾಳಲ್ಲಿ ನಲಿದಾಡಿ. ಆರೋಗ್ಯ ಭಾಗ್ಯಕ್ಕೆ ಈ ಸೂತ್ರವ ಕೇಳಿ, ನೈರ್ಮಲ್ಯ ಆಚರಿಸಿ ಆನಂದದಿ ಬಾಳಿ, ಮನೆಯ ಸುತ್ತಮುತ್ತ ಸ್ವಚ್ಛವ ಮಾಡಿ, ರೋಗ ರುಜಿನ ಬರದೆ ಬಾಳಲ್ಲಿ ನಲಿದಾಡಿ. ನಿಲ್ಲದ ಬಚ್ಚಲ ನೀರು ದಿನ ಸ್ವಚ್ಛವ ಮಾಡಬೇಕು, ಸೊಳ್ಳೆ ಇಲಿಗಳು ಜಿರಳೆ ಬರದೆ ಎಚ್ಚರ ವಹಿಸಬೇಕು. ಅಲ್ಲಿ ಇಲ್ಲಿ ಉಗುಳಿ ಪರಿಸರವ ಕೆಡಿಸಲು ಬೇಡಿ, ಬೀಡಿ ಸಿಗರೆಟ್ ತುಂಡುಗಳೆಸೆದು ಮಾಲಿನ್ಯ ಹರಡಬೇಡಿ. ಆರೋಗ್ಯ ಭಾಗ್ಯಕ್ಕೆ ಈ ಸೂತ್ರವ ಕೇಳಿ, ನೈರ್ಮಲ್ಯ ಆಚರಿಸಿ ಆನಂದದಿ ಬಾಳಿ, ಮನೆಯ ಸುತ್ತಮುತ್ತ ಸ್ವಚ್ಛವ ಮಾಡಿ, ರೋಗ ರುಜಿನ ಬರದೆ ಬಾಳಲ್ಲಿ ನಲಿದಾಡಿ. ಏನಾಗೈತಪ್ಪ? ಬೇರೆ ತೆಳ್ಳಗೋಗುತ್ತಾ ಗಟ್ಟಿಗೋಗುತ್ತಾ? ತುಂಬಾ ಜ್ವರ ಇದೆ, ಇಂಜೆಕ್ಷನ್ ಕೊಡ್ತೀನಿ, ಮಾತ್ರೆ ಬರ್ಕೊಡ್ತೀನಿ. ಇಂಜೆಕ್ಷನ್? ಅಯ್ಯೋ ನನ್ನ ಕರ್ಮ. ಇದನ್ನ ಬೆಳಗ್ಗೆ ತಗೋ, ಇದು ಸಾಯಂಕಾಲ ತಗೋ. ಏನಾಗೈತಪ್ಪ? ಮೇಡಮ್, ನಿನ್ನೆಯಿಂದ ವಾಂತಿ, ಭೇದಿ, ಜ್ವರ. ಉಸಿರು ತಗೋ. ಮಲೇರಿಯಾ ರೋಗ ಲಕ್ಷಣಗಳು ಕಾಣಿಸ್ತೈತೆ. ಮಲೇರಿಯಾ ರೋಗ ನಿಮ್ಗೆ ಗೊತ್ತಾಯ್ತು ಡಾಕ್ಟ್ರೇ? ಮಲೇರಿಯಾ ರೋಗ ಬಂದಾಗ ಮನುಷ್ಯರಲ್ಲಿ ಗಂಭೀರವಾಗಿ ಕಾಣಿಸಿಕೊಳ್ಳುವ ಸೋಂಕು, ಶೀತ, ಕೆಮ್ಮು, ರಕ್ತಹೀನತೆಯಿಂದ ಮಲೇರಿಯಾ ಅಂತ ಗೊತ್ತಾಗುತ್ತದೆ. ಮಲೇರಿಯಾ ರೋಗದಿಂದ ಗುಣ ಆಗೋದು ಹೇಗೆ ಡಾಕ್ಟ್ರೇ? ನೋಡು, ಮಲೇರಿಯಾ ರೋಗದಿಂದ ಕಾಪಾಡಲು, ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು ವಿಶ್ವ ಆರೋಗ್ಯ ಸಂಸ್ಥೆ ತಡೆಗಟ್ಟುವ ಔಷಧಿಗಳು, ಕೀಟನಾಶಕ ಚಿಕಿತ್ಸೆ ಮಾಡಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ಮಕ್ಕಳಿಗೆ ಮಲೇರಿಯಾ ಲಸಿಕೆಯನ್ನು ಉಚಿತವಾಗಿ ಕೊಡುತ್ತಾರೆ. ಮನೆಯ ಸುತ್ತಮುತ್ತ ನೈರ್ಮಲ್ಯತೆ ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು. ಪಾರ್ವತಿ ಅಕ್ಕ, ಏನ್ ಹೇಳ್ರಗು? ಆರೋಗ್ಯ ಕೇಂದ್ರದಲ್ಲಿ ತುಂಬಾನೇ ಕೆಲಸ ಮಾಡ್ತಿದ್ದೀರಾ. ಇತ್ತೀಚೆಗೆ ಕೃಷ್ಣದೊಡ್ಡಿ ಗ್ರಾಮದಲ್ಲಿ ಅನೇಕ ಜನ ಜ್ವರ, ಕಾಲಾರ ಅಂತ ಆಸ್ಪತ್ರೆಗೆ ಬರುತ್ತಿದ್ದಾರೆ. ತುಂಬಾ ಸಾವುಗಳು ಆಗುತ್ತಿವೆ. ಹೌದು ರಘು, ಹೌದು. ನೀನು ಹೇಳಿದಂತೆ ನೈರ್ಮಲ್ಯ ಮತ್ತು ಮಲಿನ ನೀರಿನಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಿವೆ. ಹೌದು ಪಾರ್ವತಿ, ಈ ಸಮಸ್ಯೆಯ ಮೂಲ ನೈರ್ಮಲ್ಯದಿಂದ ಉಂಟಾಗುವ ಸೋಂಕುಗಳು. ಅವುಗಳನ್ನು ತಡೆಯಲು ಅನೇಕ ಹಲವು ಕ್ರಮಗಳು ತೆಗೆದುಕೊಳ್ಳಬೇಕು.
ಹೌದು, ನೈರ್ಮಲ್ಯದ ಕೊರತೆಯಿಂದ ನಮ್ಮ ಗ್ರಾಮದಲ್ಲಿ ಡೆಂಗ್ಯೂ, ಮಲೇರಿಯಾ ಮುಂತಾದ ರೋಗಗಳು ಹರಡುತ್ತವೆ. ನೀರು ನಿಂತುಕೊಳ್ಳುವ ಜಾಗದಲ್ಲಿ ಮಳೆ ನೀರು, ಕಸದ ರಾಶಿ, ಚರಂಡಿಗಳು ಇವುಗಳಿಗೆ ಉತ್ತೇಜನ ನೀಡಬೇಕು. ಅಲ್ಲ ಮೇಡಮ್, ನಾವು ಈ ರೋಗಗಳಿಂದ ಮುಕ್ತರಾಗೋದು ಹೇಗೆ? ತಡೆಗಟ್ಟುವುದು ಹೇಗೆ? ಮೊದಲು ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು. ನೀರು ನಿಂತುಕೊಳ್ಳುವ ಸ್ಥಳವನ್ನು ತೆರವುಗೊಳಿಸಬೇಕು. ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಮನೆಗಳಲ್ಲಿ ಶೌಚಾಲಯಗಳನ್ನು ಒಣಗಿಸಿ ಇಡಬೇಕು. ಹೌದು, ನಾವು ಗ್ರಾಮ ಪಂಚಾಯಿತಿ ಸಹಯೋಗದಿಂದ ಗ್ರಾಮವನ್ನು ಸ್ವಚ್ಛವಾಗಿಡಲು ನಾವು ಹೆಜ್ಜೆ ಅಷ್ಟೇ ಅಲ್ಲ, ಕಸ ಕಡ್ಡಿ ಚರಂಡಿಗಳಲ್ಲಿ, ಮನೆಯ ಹಿಂದೆ ಮುಂದೆ ರಸ್ತೆಗಳಲ್ಲಿ ಯಾರು ಸ್ವಚ್ಛ ಮಾಡ್ತಾರೆ ನಿಮ್ಗೆ ಗೊತ್ತಾ? ಯಾರು? ನಮ್ಮ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋರು. ಅವರು ಮನೆ ಮನೆಗೂ ಬಂದಾಗ ಒಣ ಕಸ ಹಸಿ ಕಸ ಅಂತ ಬೇರ್ಪಡಿಸಿ ಅದರಲ್ಲಿ ಹಾಕಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ. ಹೌದು ಹೌದು, ಅವರೇ ನಮ್ಮ ನಿಜವಾದ ಸೈನಿಕರು. ಕೈಯಲ್ಲಿ ಹಿಡಿದು ಬಂದಾರವರೆಗೆ ಈ ಗ್ರಾಮದ ಕಡೆ ತೊಳೆಯಾಕೆ? ನೀ ಆದರಿಸು, ಬಾ ಗೌರವಿಸು ನಿನ್ನ ಕಾಯೋ ಸೈನಿಕರ. ಇವರಿಲ್ಲದೆ ನಿನ್ನ ಮನೆಯ ಅಂಗಳವು ನಾರುವುದು ತಾನಗಳ. ಚಳಿ ಮಳೆಯಲ್ಲೂ ಕರ್ತವ್ಯ ಪಾಲಿಸುವ ಇವರಿಗೆ ಹಾಕುವ ಜೈಕಾರ. ನೀವು ತಿಂದು ಇಲ್ಲಿ ಎಸೆದಿದ್ದು ಎಲ್ಲೆಲ್ಲೋ ಉಗುಳಿದ್ದು ಬೇಸರಿಕೆ ಅಲ್ಲದೆ ಮುಟ್ಟುವ ಸೈನಿಕರು. ಪ್ರತಿ ಮುಂಜಾನೆ ಸರಿಯಾಗಿ ಪ್ರತಿ ಮನೆ ಮುಂದೆ ತಾ ಬಂದು ಮನೆ ಮನೆಗೂ ಬಂದು ಕಸವನ್ನು ಒಯ್ಯುವ ಈ ಸೈನಿಕ. ನಮ್ಮ ಇಕ್ಕಕ್ಕಾಗಿ ನಮ್ಮ ಸುಖಕ್ಕಾಗಿ ದಣಿವಿಲ್ಲದೆ ದುಡಿಯುವರು ಈ ಸೈನಿಕರು. ಕಷ್ಟಗಳು ನೂರಿದ್ದರು ಎಲ್ಲ ಮರೆತು ಸೇವೆಗೆ ನಿಂತಿಹರು ಈ ಸೈನಿಕರು. ಹಾಗೆ ಮಾಡಿದರೆ, ಗ್ರಾಮದಲ್ಲಿ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟರೆ ಮುಂಬರುವ ಪೀಳಿಗೆಗಳು ನೈರ್ಮಲ್ಯ ರಹಿತವಾಗಿ ಬೆಳೆಯತೊಡಗುವರು. ನಾವೇನು ಸ್ವಚ್ಛತೆ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೈರ್ಮಲ್ಯ ಮತ್ತು ನೈರ್ಮಲ್ಯದ ಮಹತ್ವವನ್ನು ತಿಳಿತೀವಿ. ಆದ್ರೆ ಈ ಹಳ್ಳಿ ಜನ ಕೇಳಬೇಕಲ್ವಾ, ಅದನ್ನು ಪಾಲಿಸ್ಬೇಕಲ್ವಾ? ನಾವು ಬರೀ ಮಾತಿನಲ್ಲಿ ಹೇಳಿದ್ರೆ ಸಾಲದು, ಊರಿನಲ್ಲಿ ದೊಡ್ಡವ್ರನ್ನ ಹಿಡಿಬೇಕು. ಯುವಕ ಯುವತಿಯರಲ್ಲಿ ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ತಿಳಿಸಬೇಕು. ಹಾಡು, ಜಾಥಾ, ನಾಟಕ ಇನ್ನಿತರ ಕಾರ್ಯಕ್ರಮಗಳನ್ನು ಬೆಳಗ್ಗೆ ಸಾಯಂಕಾಲ ಹಮ್ಮಿಕೊಂಡು ಪ್ರದರ್ಶಿಸಬೇಕು. ನಮ್ಮ ಗ್ರಾಮದಲ್ಲಿ ನೈರ್ಮಲ್ಯದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೆ ಜಾಗೃತಿಯನ್ನು ಹೆಚ್ಚಿಸಲು ನಾಟಕ ಸಹಕಾರಿಯಾಗುತ್ತದೆ. ರೋಗ ಬಂದಾತು ಜೋಪಾನ, ಓ ರಂಗಣ್ಣ ಮಲ್ಲಣ್ಣ ಸೀತಕ್ಕ. ರೋಗ ಬಂದಾತು ಜೋಪಾನ, ಎಲ್ಲಂದ್ರಲ್ಲೇ ಕುಂತು ನಿಂತು ಮಾಲ ಮೂತ್ರ ಮಾಡಬೇಡಿ. ಎಲ್ಲಂದ್ರಲ್ಲೇ ಕಸ ಕಡ್ಡಿ ಬೇಕಾಬಿಟ್ಟಿ ಎಸೆಯಬೇಡಿ. ಮನೆಯ ಹಿಂದೆ ಮುಂದೆ ಸ್ವಚ್ಛತೆಯ ಕಾಪಾಡಿ. ರೋಗ ಬಂದಾತು ಜೋಪಾನ, ಓ ರಂಗಣ್ಣ ಮಲ್ಲಣ್ಣ ಸೀತಕ್ಕ. ರೋಗ ಬಂದಾತು ಜೋಪಾನ. ನಮ್ಮ ಅಪ್ಪನ ಕಾಲದಿಂದಲೂ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿದ್ದಾರೆ. ನಗರ ಪ್ರದೇಶಗಳಲ್ಲಿ, ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ, ಆಸ್ಪತ್ರೆ, ಬಸ್ ನಿಲ್ದಾಣಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಹಳ್ಳಿ ಜನ ಕೇಳ್ಬೇಕಲ್ವಾ, ಅದನ್ನು ಪಾಲಿಸ್ಬೇಕಲ್ವಾ? ಅಷ್ಟೇ ಅಲ್ಲ, ನಮ್ಮ ತಾತನು ಕೂಡ ಸ್ವಚ್ಛ ಭಾರತ ಅಭಿಯಾನ, ಸ್ವಚ್ಛತೆ ಹಾಗೂ ನೈರ್ಮಲ್ಯತೆ ಬಗ್ಗೆ ಹೇಳಿದ್ದಾರೆ. ಹೌದು, ಒಂದ್ಸಾರಿ ನಮ್ ತಾತ ಕಾಶಿಗೆ ಹೋಗಿದ್ರಂತೆ. ಹೋದವರು ದೇವರ ದರ್ಶನಕ್ಕೆ ಹೋಗಿಲ್ವಂತೆ. ದೇವಾಲಯದ ಸುತ್ತಮುತ್ತ ಕಸದ ರಾಶಿಯನ್ನು ನೋಡಿ, ನದಿಯಲ್ಲಿ ಹೆಣಗಳನ್ನು ತೇಲುತ್ತಿರುವುದನ್ನು ನೋಡಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಂಡ್ರಂತೆ. ಭಕ್ತಾದಿಗಳೇ, ಈ ನೀರನ್ನ ಕೃಷಿಗೆ ಬಳಸುವರು, ಕುಡಿಯಲು ಬಳಸುತ್ತಾರೆ, ದೇವರ ಅಭಿಷೇಕಕ್ಕೆ ಬಳಸುತ್ತಾರೆ. ಈ ನೀರನ್ನು ಬಳಸುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಸ್ವಚ್ಛತೆ ಕಾಪಾಡಿ ಅಂತ ಸ್ವಚ್ಛತೆಗೆ ಮುಂದಾಗುವರು. ಭಾರತ ಸುಧಾರಿತ ನೈರ್ಮಲ್ಯ ಸೌಲಭ್ಯ ವ್ಯವಸ್ಥೆ ಹಾಗೂ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ರೂಪಾಂತರಕ್ಕೆ ಕಾರಣವಾಗಿ ವಿಶ್ವಕ್ಕೆ ಭಾರತ ಮಾದರಿಯಾಗಿದೆ. ನಮ್ಮ ತಾತರಿಂದ ಇವ್ರ ತಾತನವರೆಗೂ ಸ್ವಚ್ಛ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ. ಆದ್ರೆ ನಮ್ಮ ಹಳ್ಳಿ ಜನ ಕೇಳ್ಬೇಕಲ್ವಾ, ಅದನ್ನ ಪಾಲಿಸ್ಬೇಕಲ್ವಾ? ಮೊದ್ಲು ನೀನ್ ಪಾಲಿಸು, ಆಮೇಲೆ ಇನ್ನೊಬ್ರಿಗೆ ಹೇಳು. ಮೊನ್ನೆ ನಮ್ ಪಕ್ಕದ ಮನೆ ರಾಮಣ್ಣನ ಮಗಳು ಅವ್ರ ಅಪ್ಪನ ಹತ್ರ ಕೇಳಿದ್ದು, ಅಪ್ಪ ಶೌಚಾಲಯ ಕಟ್ಟಿಸಿ ಕೊಡಿ, ಸಂಡಾಸ್ಗೆ ಬೈಗೋಕೆ ನಾಚಿಕೆ ಆಗುತ್ತೆ ಅಂತ. ಅದಕ್ಕೆ
ಒಂದು ಗುಡಿಸಲ ಹತ್ರ ಹೋದೆ. ಯಜಮಾನನನ್ನು ಕರೆದೆ. ಆತ ತನ್ನ ಹೆಂಡತಿ 4 ಜನ ಹೆಣ್ಣು ಮಕ್ಕಳೊಂದಿಗೆ ಟಿವಿ ನೋಡ್ತಿದ್ದ. ನಾನು ಕರೆದಕ್ಕೆ ಬಂದು ಏನಾಗ್ಬೇಕು ಅಂದ. ಅದಕ್ಕೆ ನಾನು ಸುಸ್ಸು ಮಾಡ್ಬೇಕು, ಶೌಚಾಲಯ ಎಲ್ಲಿದೆ ಎಂದೆ. ಅದಕ್ಕೆ ಆತ ನೊಕ್ಕ. ನಮ್ಮನೇಲಿ ಸಂಡಾಸಿಗೆ ಸುಸು ಮಾಡೋಕೆ ಬೈಗೆ ಹೋಗ್ತೀವಿ, ಈಗೇನಾದ್ರು ಅರ್ಜೆಂಟ್ ಇದ್ರೆ ಆ ಗೋಡೆ ಪಕ್ಕ ಹೋಗು ಅಂದ. ನಾನು ಪೇಪರ್ನಲ್ಲಿ ಓದಿದ್ದೆ, ಮಂಡ್ಯ ಜಿಲ್ಲೆ ಇರಬೇಕು. ಒಬ್ಬ ಲೇಡಿ ಮಹಿಳಾಧಿಕಾರಿ ಡ್ಯೂಟಿಗಿಂತ ಮುಂಚೆ ಬೆಳಗ್ಗೆ ಸಾಯಂಕಾಲ ಹಳ್ಳಿಗಳಿಗೆ ವಿಸಿಟ್ ಮಾಡಿ ಆರೋಗ್ಯದ ಬಗ್ಗೆ ಹಾಗೂ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸೋಕಂತ ಹೋಗ್ತಿದ್ರಂತೆ. ಆ ಹಳ್ಳಿಯಲ್ಲಿ ಒಂದು ಮನೆಯಲ್ಲೂ ಶೌಚಾಲಯ ನಿಲ್ವಂತೆ. ಮನೆಯ ಹಿಂದೆ ಮುಂದೆ ತಿಪ್ಪೆ, ಗಲೀಜು, ಕಸದ ರಾಶಿ, ಎಮ್ಮೆ, ಕೋಳಿ, ಹಂದಿ ಮನೆ ಹಿಂದೆ ಮುಂದೆ ಸಾಕ್ತಿದ್ರಂತೆ. ಆ ಊರಿಗೆ ಕಾಲಿಟ್ರೆ ಗಪ್ಪು ವಾಸನೆ. ಏನಾದ್ರೂ ಮಾಡಿ ನೈರ್ಮಲ್ಯದ ಬಗ್ಗೆ ಪರಿವರ್ತಿಸಬೇಕು ಅಂತ ಆ ಹೆಣ್ಣು ಮಗಳು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡುತ್ತಿದ್ದಳು. ಎಷ್ಟೇ ಹೇಳಿದರೂ ಕೂಡ ಸಂಡಾಸಿಗೆ ಬೆಳಗ್ಗೆ ಸಾಯಂಕಾಲ ಬಯಲಿಗೆ ಹೋಗ್ತಿದ್ರಂತೆ. ಮನೆ ಹಿಂದೆ ಮುಂದೆ ದನ, ಕೋಳಿ, ಹಂದಿ ಸಾಕಬೇಡಿ, ದೂರ ಸಾಕಿ. ಮನೆಗೊಂದು ಶೌಚಾಲಯ ಇರ್ಲಿ ಅಂತ ಹೇಳಿದ್ರೆ ಮತ್ತೆ ಸಂಡಾಸ್ಗೆ ಬೈಕ್ ಹೋಗ್ತಾ ಇದ್ದಂತೆ. ಆಗ ಲೇಡಿ ಮಹಿಳಾ ಅಧಿಕಾರಿ ಒಂದು ಉಪಾಯ ಮಾಡಿ ಊರಿನ ಗ್ರಾಮಸ್ಥರ ಸಹಾಯವನ್ನು ಪಡೆದು ಬೆಳಿಗ್ಗೆ ಸಾಯಂಕಾಲ ಮರೆಯಲ್ಲಿ ನಿಂತು ಸಂಡಾಸಿಗೆ ಕೂತವರನ್ನು ನೋಡಿ ಶಿಲೆ ಹೊಡೆಯೋದು. ಸಂಡಾಸಿಗೆ ಕೂತವರಿಗೆ ನಾಚಿಕೆಯಾಗಿ ಓಡಿ ಹೋಗಿ ಮನೆಯೊಳಗೆ ಆಡಿಕೊಂಡು ಈಗ ಯಾರು ಕೂಡ ಸಂಡಾಸಿಗೆ ಬೈಕ್ ಬರೋದಂತೆ. ಈಗ ಇಡೀ ಊರಿನಲ್ಲಿ ಮನೆಗೊಂದು ಶೌಚಾಲಯ. ದನ, ಕೋಳಿ, ಹಂದಿ ಊರಿನಿಂದ ಹೊರ ಸಾಕುವುದು. ಇಡೀ ಗ್ರಾಮ ಲಕಲಕ ಹೊಳಿತಾ ಇದೆ ಅಂತೆ. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ದಿನವೂ ಸ್ನಾನ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ವಾರಕ್ಕೊಮ್ಮೆ ಉಗುರು ಕಟಾವು, ಕಾಲಿಗೆ ಚಪ್ಪಲಿ ಧರಿಸಬೇಕು. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ಊಟ ಮಾಡುವ ಮೊದಲೇ ನೀನು ಕೈಗಳನ್ನ ಚೆನ್ನಾಗಿ ತೊಳೆದು. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ಶುಚಿಯಾಗಿರಬೇಕು, ಅಣ್ಣ ಲಕಲಕ ಹೊಳಿಬೇಕು. ಟಿವಿಲಿ ಒಂದು ಅಡ್ವರ್ಟೈಸ್ ಬರ್ತಾ ಇತ್ತಂತೆ. ಲೈಫ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಆದ್ರೆ ಈಗ ಸ್ವಚ್ಛತೆಯು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸ್ವಚ್ಛತೆಯು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ರಾಮಾಚಾರಿ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ. ಕಾಡನ್ನು ಪರಿಸರವನ್ನು ನೋಡಿ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ. ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ಚಿತ್ರ ಸಾಹಿತ್ಯದಲ್ಲೂ ಕೂಡ ಸ್ವಚ್ಛತೆ, ಪರಿಸರದ ವಿಶೇಷತೆಯನ್ನು ತುಂಬಾ ಚೆನ್ನಾಗಿ ಸಂಯೋಜಿಸಿದ್ದಾರೆ. ಮನುಷ್ಯ ಎಲ್ಲಿ ವಾಸ ಮಾಡ್ತಾನೋ ಅಲ್ಲಿ ಸ್ವಚ್ಛತೆನೇ ಇರೋಲ್ಲ. ಕಾಡಿನಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳಿರುತ್ತವೆ. ಕಾಡಿನ ಪರಿಸರಕ್ಕೆ ಹೋದ್ರೆ ಸಾಕು, ಏನ್ ಮುದ ಸಿಗುತ್ತೆ. ತಂಪಾದ ಗಾಳಿ, ಒಳ್ಳೆಯ ವಾತಾವರಣ, ಸುಂದರ ನೋಟ. ಅದಕ್ಕೀರ ಹೇಳ್ತಾನೆ, ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋದೆ ನನ್ನ ಸುಟ್ಟು ತಿನ್ನೋದ್ಯಾಕಮ್ಮ. ನರಮನುಷ್ಯ ಕಲಿಲಿಲ್ಲ, ಒಳ್ಳೇದು ಉಳಿಸಲ್ಲ. ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯಲ್ಲ. ಇಲ್ಲಿ ಉಗುಳಬಾರ್ದು ಅಂತ ಬೋರ್ಡ್ ಹಾಕಿದ್ರೆ ಇಲ್ಲೇ ಉಗುಳೋರು. ಗುಟ್ಕಾ ಹಾಕೋರೆ ಅಂತ ಹುಗ್ಯೋದು. ಗುಟ್ಕಾ ಹಂಚು ಆರೋಗ್ಯಕ್ಕೆ ಹಾನಿಕಾರ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು, ದಂಡ ವಿಧಿಸಲಾಗುತ್ತೆ ಅಂತ ಬೋರ್ಡ್ ಹಾಕಿದ್ರೆ ಇಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಮೂತ್ರ ವಿಸರ್ಜನೆ ಮಾಡಿದ ಜಾಗದಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಸ್ವಚ್ಛ ಭಾರತದಡಿ 2014ರ ಬಳಿಕ ಭಾರತದ ದೇಶಾದ್ಯಂತ ಶೌಚಾಲಯ ನಿರ್ಮಿಸಲಾಗಿದೆ. ಇದರಿಂದ ರೋಗ ರುಜಿನ ಕಡಿಮೆಯಾಗಿದೆ. ಹೀಗಾಗಿ ದೇಶದಲ್ಲಿ 5 ವರ್ಷದೊಳಗೆ 60-70 ಸಾವಿರ ಮಕ್ಕಳ ಸಾವುಗಳು ಪ್ರತಿ ವರ್ಷದಂತೆ ತಲುಪುತ್ತಿತ್ತು. 60-70 ಸಾವಿರ ಸಾವುಗಳು ಈಗ ತಪ್ಪಿವೆ. ಗರ್ಭಾವಸ್ಥೆಯಲ್ಲಿ ಮಲೇರಿಯಾದ ತೊಡಕುಗಳು ಯಾವುವೆಂದರೆ ಗರ್ಭಪಾತ,
ಸತ್ತ ಜನನಗಳು, ತಾಯಿಯ ರಕ್ತಹೀನತೆ, ಜನ್ಮಜಾತ ಮಲೇರಿಯಾ. ರಕ್ತ ಹೆಪ್ಪುಕಟ್ಟಿ ಹೃದಯ ಸ್ತಂಭನ, ಭ್ರೂಣ ಸಾವು, ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವದಿಂದ ತಾಯಿಯ ಮರಣ. ಹಾಗಾದ್ರೆ ನಮ್ಮನೆ ಇರೋ ಸುತ್ತಮುತ್ತ ಕ್ರಿಮಿ ಕೀಟಗಳ ಗೂಡನ್ನು ಕಿತ್ತು ಸುಟ್ಟಾಕ್ತೀನಿ. ಸೊಳ್ಳೆ ಗೂಡು ಕಟ್ಟಲ್ಲ. ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕ ಕೊಳಚೆ ನೀರಲ್ಲಿ ವಾಸ ಮಾಡ್ತವೆ. ನಿಮ್ಮ ಮನೆ ಸುತ್ತಮುತ್ತ ಏನಿದೆ? ನಮ್ಮ ಮನೆಗಳ ಸುತ್ತಮುತ್ತ ಊರಿದೆ. ಏನಿದೆ ಅಂತ ಹೇಳೋಣ. ಪರವಾಗಿಲ್ಲ, ಹೇಳು. ನಮ್ಮನೆ ಸುತ್ತಮುತ್ತ ಮನೆಗಳಿವೆ. ನಿಮ್ಮ ಮನೆ ಪಕ್ಕದಲ್ಲಿ ಏನಿದೆ ಹೇಳು. ಸ್ವಾಮಿ, ತಿಪ್ಪೆ ಇದೆ, ಚರಂಡಿ ಇದೆ, ದನ ಎಮ್ಮೆ ಕಟ್ಟಾಕ್ತಿವಿ. ಇವುಗಳ ಸಗಣಿ ಎಲ್ಲಿ ಹಾಕ್ತೀರಾ? ನಮ್ಮನೆ ಹಿಂದೆ ತಿಪ್ಪೆ ಇದೆ, ಅಲ್ಲಿ ಹಾಕ್ತೀವಿ. ನಿಮ್ಮ ಮನೆಗಳ ಸುತ್ತಮುತ್ತ ಕಸ ಕಡ್ಡಿ ಹಾಕ್ಬಿಡಿ. ದನ, ಕುರಿ, ಹಸು, ಎಮ್ಮೆ ಇವುಗಳನ್ನು ನಿಮ್ಮ ಊರಿನಿಂದ ದೂರ ಸಾಕಿ. ಆಗ ಸೊಳ್ಳೆಗಳು ಬರುವುದಿಲ್ಲ. ಸಂಡಾಸ್ಗೆ ಬಯಲಿಗೆ ಹೋಗ್ಬೇಡಿ. ಶೌಚಾಲಯ ಮನೆಗೊಂದು ಇರಬೇಕು. ಆರೋಗ್ಯ ಮತ್ತು ನೈರ್ಮಲ್ಯ. ಆರೋಗ್ಯ ಅಥವಾ ಅಂಗವೈಕಲ್ಯದ ಅನುಪಸ್ಥಿತಿ ಮಾತ್ರವಲ್ಲ, ಆರೋಗ್ಯವನ್ನು ಸಂಪೂರ್ಣವಾಗಿ ದೈಹಿಕ, ಮಾನಸಿಕ, ಸಾಮಾಜಿಕ, ಯೋಗಕ್ಷೇಮದ ಸ್ಥಿತಿ ಎಂದು ವಿವರಿಸಲಾಗಿದೆ. ಆರೋಗ್ಯ ವ್ಯಕ್ತಿಯ ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸೂಚಿಸುತ್ತದೆ. ಶುಚಿತ್ವ, ಸಮರ್ಥ್ಯ, ಕೊಳಚೆ ವಿಲೇವಾರಿ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು. ಗೊತ್ತಾಯ್ತು. ನೈರ್ಮಲ್ಯವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಮಾಡುವ ಕಾರ್ಯವಿಧಾನಗಳನ್ನು ಸೂಚಿಸುತ್ತದೆ. ನೈರ್ಮಲ್ಯವು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ವ್ಯಕ್ತಿಗಳಿಂದ ಮಾತ್ರವಲ್ಲದೆ ಸಮಾಜಕ್ಕೂ ಬಲಿಷ್ಠ. ನೀನೇನು ಹೇಳಬೇಕು ಅನ್ಕೊಂಡಿದ್ದೆ? ಆರೋಗ್ಯ ಕೇಂದ್ರದಲ್ಲಿ ಬಲಿಷ್ಠ ಸಮುದಾಯ ನೀಡುತ್ತದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಉತ್ತಮ ಶುಚಿತ್ವ ತಂತ್ರಗಳನ್ನು ಕರಗತ ಮಾಡಿಕೊಳ್ಳಬೇಕು. ಅತಿಯಾದ ಶ್ರಮ, ವ್ಯಾಯಾಮ, ತಿನ್ನುವುದು ಮತ್ತು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ. ಒಬ್ಬ ವ್ಯಕ್ತಿಯು ಉತ್ತಮ ದೈಹಿಕ ಸ್ಥಿತಿಯಲ್ಲಿದ್ದರೆ ರೋಗಮುಕ್ತನಾಗಿರುತ್ತಾನೆ. ಯಾವಾಗಲೂ ಒತ್ತಡ, ದುರಾಸೆ, ಉದ್ವಿಗ್ನತೆಯಂತ ವ್ಯಕ್ತಿಯು ಅನಾರೋಗ್ಯಕರನಾಗಿರುತ್ತಾನೆ. ಯಾವಾಗಲೂ ಕೈಗಳನ್ನು ತೊಳೆಯಬೇಕು. ಯಾವಾಗಲೂ ನಮ್ಮ ಉಗುರುಗಳನ್ನು ಕತ್ತರಿಸಬೇಕು. ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ನಮ್ಮ ದೇಹದ ಕಣ್ಣು, ಮೂಗು, ಬಾಯಿ ಮೂಲತ್ವರಿತವಾಗಿ ಪ್ರವೇಶಿಸುವುದು. ಕಸವನ್ನು ನಿರ್ವಹಿಸುವಾಗ, ಪ್ರಾಣಿಗಳನ್ನು ಸ್ಪರ್ಶಿಸುವಾಗ, ಶುಚಿಗೊಳಿಸುವಾಗ ಯಾವಾಗಲೂ ನಮ್ಮ ಕೈಗಳನ್ನು ಸಾಬೂನಿನಿಂದ ತೊಳೆಯಬೇಕು. ಉತ್ತಮ ಆರೋಗ್ಯಕ್ಕೆ ಹಣ್ಣು, ತರಕಾರಿಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ತಯಾರಿಸಬೇಕು. ಆರೋಗ್ಯ ಎಂಬ ಪದವು ದೇಹದ ನೈಸರ್ಗಿಕ ಮತ್ತು ಆರೋಗ್ಯಕರ ಸ್ಥಿತಿಯನ್ನು ಸೂಚಿಸುತ್ತದೆ. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಸ್ವಚ್ಛತೆ. ಬಯಲು ಮಲ ವಿಸರ್ಜನೆ ಹತ್ತಾರು ಕಾಯಿಲೆಗಳ ಕಾರ್ಖಾನೆ. ಮನೆಗೊಂದು ಶೌಚಾಲಯ ಕಟ್ಟೋಣ, ಅನುದಿನ ತಪ್ಪದೆ ಬಳಸಿ. ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ. ಬನ್ನಿ ಗೆಳೆಯರೇ, ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಸಾರೋಣ. ಸ್ವಚ್ಛತೆ 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 ಸ್ವಚ್ಛತೆ. ಬೀದಿಗೆ ಬಿಸಾಡಿದ ಕಸ ಊರ ತುಂಬ ಹರಡಿದೆ ವಿಷ. ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡೋಣ. ಒಣ ಕಸ, ಹಸಿ ಕಸ ಬೇರ್ಪಡಿಸಿ ಪರಿಸರ